forever on fire. ಬೆಳಗಾವಿಯಲ್ಲಿ ಗಣೇಶೋತ್ಸವ ವೇಳೆ ಚಾಕು ಇರಿದಿದ್ದ ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ. ಚಾಕು ಇರಿದು ಎಸ್ಕೇಪ್ ಆಗ್ತಿದ್ದವರನ್ನ ಚೇಸಿಂಗ್ ಮಾಡಿ ಹಿಡಿದಿದ್ದಾರೆ ಪೊಲೀಸರು. ಲಾಕ್ ಆಗಿದ್ದಾರೆ ಈಗ ಚಾಕು ಇರಿದಂತಹ ಆರೋಪಿಗಳು. ಅವ್ರನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ ಬೆಳಗಾವಿ ಪೊಲೀಸರು. ನೋಡಿ, ಚಾಕು ಇರಿದು ಅಲ್ಲಿಂದ ಕಾಲು ಕಿತ್ತಿದ್ರು ಅವರು. ನೀವು ಸ್ವಲ್ಪ ಹೊತ್ತಾಗಿದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ. ಬೈಕ್ ಮೇಲೆ ಹೋಗ್ತಾ ಇದ್ರು. ಮೂವರನ್ನ ಪೊಲೀಸರಿಗೆ ಹಿಡಿದಿದ್ದಾರೆ. ವಿಶ್ವೇಶ್ವರಯ್ಯ ನಗರದಲ್ಲಿ ಮೂವರನ್ನ ಪೊಲೀಸರು ಅಡ್ಡಗಟ್ಟಿ ಅವ್ರನ್ನ ಲಾಕ್ ಮಾಡಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಚಾಕು ಇರಿದಿರುವಂಥ ಶಂಕೆ ಇದೆ. ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇನ್ನುಳಿದ ಆರೋಪಿಗಳ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇನ್ನೂ ಹಲವು ಜನ ಇದ್ದಾರೆ ಇದರಲ್ಲಿ. ಘಟನೆ ನಡೆದ ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡಿದೆ ಖಾಕಿ ಪಡೆ. ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 3 ಜನ ಆರೋಪಿಗಳು ಸಿಕ್ಕಾಕೊಂಡಿದ್ದಾರೆ. ಇನ್ನೂ ಹಲವರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪೊಲೀಸರೀಗ ಅವ್ರನ್ನ ಲಾಕ್ ಮಾಡಿದ್ದಾರೆ. ನೋಡಿ, ಅವ್ರನ್ನ ಹಿಡಿದು ಹೆಂಗೆ ಕರ್ಕೊಂಬರ್ತಿದ್ದಾರೆ ಅಂಥೇಳಿ. ನೋಡಿ, ಇಲ್ಲಿ ಕೈ ಮುಕ್ಕೊಂಡು ಬರ್ತಾ ಇದೆ. ನೋಡಿ, ಅಲ್ಲಿ ಚಾಕು ಇರೋದು, ಅಲ್ಲಿ ಬಿಲ್ಡಪ್ ಕೊಟ್ಟು, ಅಲ್ಲಿ ದೊಡ್ಡ ಅವ್ರ ಮುಂದೆ ಏನೋ ದೊಡ್ಡ ರೌಡಿ ಶೀಟರ್ಗಳ ಥರ ಅನ್ನೋ ಥರ ಬಿಲ್ಡಪ್ ಕೊಟ್ಟು ಈಗ ಪೊಲೀಸರ ಮುಂದೆ ನೋಡಿ ಹೆಂಗೆ ತಲೆ ಬಾಕೊಂಡು ಕೈ ಮುಕ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ. ಬೈಕಲ್ಲಿ ಎಸ್ಕೇಪ್ ಆಗ್ತಾ ಇದ್ರು. ಈಗ ಅವ್ರನ್ನ ಲಾಕ್ ಮಾಡಿದ್ದಾರೆ. ನೋಡಿ, 3 ಜನ ಇದ್ದಾರೆ. ಇವರೇ ಅಂತೆ ಆ 3 ವಿದ್ಯಾರ್ಥಿಗಳಿಗೆ ಚಾಕು ಇರಿದಂಥವ್ರು. ಚರ್ಚ್ ಗಲ್ಲಿಯ ಒಂದು ಗ್ಯಾಂಗ್ ಇದು. ಪೊರ್ಕಿ ಗ್ಯಾಂಗ್ ಅನ್ನೋದು ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಪೊರ್ಕಿ ಗ್ಯಾಂಗ್ ಅಂಥೇಳಿ. ಅದರ ಜೊತೆಗೆ ಗಾಂಜಾ ನಶೆಯಲ್ಲಿ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮಗಳಿರೋದೇ ಗಲಾಟೆ ಮಾಡಲಿಕ್ಕೆ, ಹಳೆಯ ದ್ವೇಷ ಇದ್ದರೆ ಚುಚ್ಚು ಹೋಗೋದಕ್ಕೆ ಅಂತ ಅನ್ನಿಸ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ಕೇವಲ ಕಾಲು ತಾಗಿದ್ದಕ್ಕೇ ಈ ರೀತಿಯಾಗಿ ಅವರು ಚಾಕು ಇರಿದಿದ್ದ ಅಥವಾ ಹಳೆಯ ದ್ವೇಷದ ಏನಾದರೂ ಸೇಡ್ ಇಟ್ಕೊಂಡು ಈ ರೀತಿ ಹೊಡೆದಿದ್ದಾರಾ? ಸದ್ಯಕ್ಕೆ ಏನು ಮಾಹಿತಿ ಇದೆ? ಜೊತೆಗೆ ಅಸಲಿ ಕಾರಣ ಇದೇ ಇರ್ಬೋದಾ ಹೆಂಗೆ? ಪ್ರಭು, ಖಂಡಿತವಾಗಿಯೂ ಕುಂದಾನಗರಿ ಬೆಳಗಾವಿಯಲ್ಲಿ ಗಣೇಶೋತ್ಸವ ಅಂದರೆ ಅದೊಂದು ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಮುಂಬೈ ಮತ್ತು ಪುಣೆ ಬಳಿಕ ಅತ್ಯಂತ ಅದ್ದೂರಿಯಾಗಿ ಗಣೇಶೋತ್ಸವದ ಮೆರವಣಿಗೆ ನಡೆಯುತ್ತೆ ಮತ್ತು ವಿಸರ್ಜನೆ ನಡೆಯುತ್ತೆ. ಈವರೆಗೂ ಕೂಡ ಒಂದು ಗಣೇಶೋತ್ಸವದ ಒಂದು ಮೆರವಣಿಗೆ ಮತ್ತು ವಿಸರ್ಜನೆ ಏನು ಇದೆ ಅದು ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಈ ನಿನ್ನೆ ಏನು ಪ್ರಮುಖವಾಗಿ ಬೆಳಗಿನ ಜಾವ 3:15 ಒಂದು ಘಟನೆ ಆಗುತ್ತೆ. ಶಿವಬಸವ ನಗರದ ಗಣೇಶನ ಒಂದು ಮೂರ್ತಿಯ ವಿಸರ್ಜನೆ ಮೆರವಣಿಗೆ ನಡೆದಿರುತ್ತೆ. ಆ ಒಂದು ಮೆರವಣಿಗೆ ಮುಂದೆ ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಚರ್ಚ್ ಗ್ಯಾಂಗ್ನ ಯುವಕರಿದ್ದಾರೆ, ಇವರೆಲ್ಲರೂ ಕೂಡ ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸರ್ದಾರ್ ಗ್ರೌಂಡ್ ಮೈದಾನ ಬಳಿ ಒಂದು ಕಾಲ್ ತಾಕಿದ ವಿಚಾರವಾಗಿ 2 ಗ್ಯಾಂಗ್ಗಳ ಮಧ್ಯೆ ಒಂದಿಷ್ಟು ಯುವಕರ ಮಧ್ಯೆ ಒಂದು ಗಲಾಟೆ ಆಗುತ್ತೆ. ಆನಂತರ ಅಲ್ಲಿ ಅವರನ್ನು ಪೊಲೀಸರು ಅಲ್ಲಿ ಬಿಗಿ ಭದ್ರತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಒಂದು ಕೈ ಮಿಲಾಯಿಸುವಂಥ ಹಂತಕ್ಕೆ ಒಂದು ಗಲಾಟೆ ತಲುಪೋದಿಲ್ಲ. ಆದರೆ ತದನಂತರ ಏನಂದರೆ ಈ ಒಂದು ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಮರಳಿ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಫಾಲೋ ಮಾಡ್ಕೊಂಡು ಬಂದಂಥ ಚರ್ಚ್ ಗ್ಯಾಂಗ್ನ ಯುವಕರಿದ್ದಾರೆ, ಆ ಯುವಕರು ಚಾಕುನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಅಂದರೆ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿ ಇರತಕ್ಕಂಥ ಕ್ಲಬ್ ರಸ್ತೆಯಲ್ಲಿ ಒಂದು ಅಟ್ಯಾಕನ್ನು ಮಾಡ್ತಾರೆ. ಆಗ ಒಂದು 3 ಒಂದು ಗಾಯಗಳಾಗುತ್ತೆ. ಪ್ರಮುಖವಾಗಿ ಪ್ರವೀಣ್ ಎಂಬಾತನ ಇದ್ದಾನೆ. ಪ್ರವೀಣ್ ಎಂಬಾತನಿಗೆ ಗಂಭೀರ ಗಾಯ ಆಗಿರ್ತಕ್ಕಂಥದ್ದು. ಪ್ರಭು ಆತನನ್ನು ಈಗಾಗಲೇ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಬೆಳಗಿನ ಜಾವ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಇನ್ನಿಬ್ಬರಾದಂಥ ದರ್ಶನ್ ಮತ್ತು ಸತೀಶ್, ಅವರಿಬ್ಬರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದಾವೆ. ಜೊತೆಗೆ ಅವರಿಬ್ಬರಿಗೂ ಅಂದರೆ ಈ 3 ಕೂಡ ಹೊಟ್ಟೆ ಭಾಗಕ್ಕೆ ಒಂದು ಚಾಕುನಿಂದ ಇರ್ತಿರ್ತಕ್ಕಂಥದ್ದು. ಈ ಚಾಕುನಿಂದ ಅವ್ರ ಮೇಲೆ ಹಲ್ಲೆ ಮಾಡಿದ ಬಳಿಕ ಈ ಒಂದು ಯುವಕರ ಗ್ಯಾಂಗ್ ಏನಿದೆ, ಗ್ಯಾಂಗ್ ಅಲ್ಲಿಂದ ಪರಾರಿಯಾಗುವಂಥ ಪ್ರಯತ್ನ ಮಾಡುತ್ತೆ. ತಕ್ಷಣವೇ ಅಲ್ಲಿದ್ದಂಥ ಕೆಲ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಹಲ್ಲೆ ಮಾಡಿದವರು ಈ ಭಾಗದಲ್ಲಿ ಓಡಿ ಹೋಗಿದ್ದಾರೆ ಅಂತೇಳಿ. ಆಗ APMCಯ
ಇನ್ಸ್ಪೆಕ್ಟರ್ ಅಂತ ವಿಶ್ವನಾಥ್ ಕಬ್ಬೂರ್ ನೇತೃತ್ವ ತಂಡ ಏನಿದೆ ಆ ಒಂದು ಯುವಕರು ಓಡಿ ಹೋದಂಥ ಮಾರ್ಗವಾಗಿ ಒಂದು ಫಾಲೋ ಮಾಡ್ತಾರೆ. ಆಗ ಈಗ ಮೂವರು ಈಗ ಏನು FMC ಪೊಲೀಸರು ವಶಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಪ್ರಭು, ಪ್ರಮುಖವಾಗಿ ಈ ಒಂದು ಘಟನೆ ಏನಿದೆ ಹಳೆ ದ್ವೇಷ ಕಾರಣಕ್ಕಾಗಿ ಆಗಿದೆ ಅನ್ನೋಂಥ ಮಾಹಿತಿ ಪೊಲೀಸ್ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಏನು ಈ ಒಂದು ವಿಚಾರ ಏನಿದೆ ಈ ಒಂದು ಗಲಾಟೆ ಮಾಡಿದಂಥ ಯುವಕರಾಗಿರ್ಬೋದು ಮತ್ತು ಹಲ್ಲೆ ಮಾಡಿದಂಥ ಯುವಕರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಹಿಂದೆ ಪರಿಚಿತರು ಅನ್ನುವಂಥ ಮಾಹಿತಿ ಕೂಡ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಘಟನೆಯಲ್ಲಿ ಏನು ತಕ್ಷಣವೇ ಪೊಲೀಸರು ಒಂದು ಆಕ್ಟಿವ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಆರೋಪಿಗಳು ಕೂಡ ಇಲ್ಲಿ ತಕ್ಷಣವೇ ಸೆರೆಯಾಗಿರ್ತಕ್ಕಂಥದ್ದು ಪ್ರಭು. ಮುಂಚಿತವಾಗಿ ಏನಂದರೆ ಬೆಳಗಾವಿ ಗಣೇಶೋತ್ಸವ ಅಂದರೆ ಅನೇಕ ಒಂದು ಪೊಲೀಸರ ದೊಡ್ಡ ಸವಾಲಾಗಿರ್ತಕ್ಕಂಥ ಆ ಒಂದು ಕಾರಣಕ್ಕಾಗಿ 3200 ಪೊಲೀಸ್ ಸಿಬ್ಬಂದಿಗಳನ್ನು ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. 4 ಕಿಲೋಮೀಟರ್ವಾಗಿ ನಡೆಯುವಂಥ ಒಂದು ಏನು ಮೆರವಣಿಗೆ ಮಾರ್ಗದ ಉದ್ದಕ್ಕೂ ಕೂಡ ಒಂದು ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. 530ಕ್ಕೂ ಅಧಿಕ CCTV ಕ್ಯಾಮ್ರಾ ಆಗಿರ್ಬೋದು, ಜೊತೆಗೆ ಡ್ರೋನ್ ಕ್ಯಾಮ್ರಾ ಮೂಲಕ ಒಂದು ಕಣ್ಗಾವಲನ್ನು ಇರಿಸಲಾಗಿತ್ತು. ಯಾಕಂದರೆ ಮಂಡ್ಯ ಆಗಿರ್ಬೋದು, ಬಂಟ್ವಾಳ ಪ್ರಕರಣದ ಬಳಿಕ ಯಾವುದೇ ರೀತಿಯ ಅಹಿತಕರ ಘಟನೆಗಳಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡಿತ್ತು. ಹಾಗಾಗಿ ಶಾಂತಿಯುತವಾಗಿ ಒಂದು ಕಡೆ ಏನು ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯ ನಡೆದರೆ, ಮತ್ತೊಂದು ಕಡೆ ಏನಂದರೆ ಈ ರೀತಿಯ ಗಣೇಶೋತ್ಸವದಲ್ಲಿ ಇರ್ತಕ್ಕಂಥ ಡಿ ಜೆ ಮುಂದೆ ಕುಣಿಯಕ್ಕೆ ಬಂದಂಥ ಯುವಕರೇನಿದ್ದಾರೆ, ಯುವಕರ ಮಧ್ಯೆ ಈ ರೀತಿ ಗಲಾಟೆ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಹಲ್ಲೆ ಮಾಡಿದಂಥ ಏನು ಚರ್ಚ್ಗಲ್ಲಿಯ ಯುವಕರೇನಿದ್ದಾರೆ, ಇವರು ಗಾಂಜಾ ಮತ್ತಿನಲ್ಲಿದ್ದರು ಅನ್ನುವಂಥ ಒಂದು ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅವರನ್ನು ವೈದ್ಯಕೀಯ ಪರೀಕ್ಷೆ ಒಳಪಡಿಸಿದ ಬಳಿಕವೇ ಒಂದು ಗೊತ್ತಾಗುತ್ತೆ ಅನ್ನೋಂಥ ಮಾಹಿತಿಯನ್ನು ಪೊಲೀಸರು ಕೂಡ ಹೇಳಿರ್ತಕ್ಕಂಥದ್ದು. ಸದ್ಯ ಈಗ APMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು ಈ ದೂರು ಕೂಡ ದಾಖಲಾಗ್ತಾ ಇದೆ. ಅದರ ಜೊತೆಗೆ ಏನಂದರೆ ಈ ರೀತಿಯ ಘಟನೆಯಿಂದ ಏನು ಕೆಲ ಕಾಲ ಒಂದಿಷ್ಟು ಆತಂಕ ಸೃಷ್ಟಿ ಏನಾಗಿತ್ತು, ಆತಂಕ ಸದ್ಯಕ್ಕೆ ಪೊಲೀಸರು ತಕ್ಷಣವೇ ಅದನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಏನು 2 ಗುಂಪುಗಳ ಮಧ್ಯೆ ಒಂದು ಗಲಾಟೆ ಆದಾಗ ಅದಕ್ಕೆ ಬೇರೆ ರೀತಿಯ ಒಂದು ಬಣ್ಣ ಕಟ್ಟುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಆದರೆ ಈ ರೀತಿಯ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಕೂಡ ಪೊಲೀಸರು ಕೂಡ ಇಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು ಪ್ರಭು. ಶ್ರೀಧರ್, ಈಗ ಇಂತಹ ಘಟನೆಗಳಿಂದಾಗಿ ಈ ಪುಡಿ ರೌಡಿಗಳು ನಡು ರೋಡಲ್ಲಿ ಹೊಡೆದಾಡಿಕೊಳ್ಳೋದು, ಈ ಚಾಕು ಇರ್ತದಂತಹ ಪ್ರಕರಣಗಳ ಮೇಲೆ ಸಾರ್ವಜನಿಕ ವಲಯದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗೇ ಆಗಿರುತ್ತೆ. ಈಗ ಅಲ್ಲಿ ಅದು ಗಾಂಜಾ ಘಾಟಲ್ಲಿ ಘಟನೆಗಳಾಗಿದೆ ಅಲ್ವಾ, ಹಾಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಮತ್ತು ಓವರಾಲ್ ನೋಡೋದಾದರೆ ಜನರ ಒಂದು ಅಭಿಪ್ರಾಯಗಳು ಈ ಘಟನೆ ಆದಮೇಲೆ ಯಾವ ರೀತಿ ಆಗಿದವು ಅಂತ? ಪ್ರಭು, ಇದು ಏನು ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಮೆರವಣಿಗೆ ಮಾರ್ಗದಲ್ಲಿ ಆಗಿಲ್ಲ. ಯಾಕಂದರೆ ಮೆರವಣಿಗೆ ಮಾರ್ಗದಲ್ಲಿ ಇವ್ರ ಮಧ್ಯೆ ಒಂದು ಗಲಾಟೆ ಆಗುತ್ತೆ. ಆಗ ಆ ಬಿಗಿ ಭದ್ರತೆ ಇದ್ದಂಥ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಗಲಾಟೆಗಳಾಗೋದಿಲ್ಲ. ಕೇವಲ ಕಾಲು ತಾಕಿದಕ್ಕಾಗಿ ಪರಸ್ಪರ ಏನು ತಳ್ಳಾಡುವುದಾಗುತ್ತೆ. ತದನಂತರ ಏನು ಆ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮುಗಿಸಿ ಮರಳಿ ಏನು ಮನೆಗೆ ಹೋಗ್ತಿರ್ತಾರೆ ಯುವಕರು, ಆ ಯುವಕರನ್ನು ಚರ್ಚ್ಗಲ್ಲಿ ಯುವಕರು ಫಾಲೋ ಮಾಡ್ಕೊಂಡು ಬಂದು ಏನು ಕ್ಲಬ್ ರಸ್ತೆಯಲ್ಲಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಅಂದರೆ ಆ ಒಂದು ಮೆರವಣಿಗೆಯಿಂದ ಏನು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಂದ ಬಳಿಕ ಈ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯ ಘಟನೆಗಳೇ ಆಗೋದಕ್ಕೆ ಅವಕಾಶ, ಅಲ್ಲಿ ಈ ರೀತಿ ಘಟನೆ ಆಗಿಲ್ಲ. ಒಂದು ಮೆರವಣಿಗೆ ಮಾರ್ಗದಿಂದ ಹೊರಗಡೆ ಬಂದ ಬಳಿಕ ಇವಾಗ ಘಟನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಬಿಗಿ ಭದ್ರತೆಯನ್ನು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮೊದಲೇ ತೆಗೆದುಕೊಂಡಿದ್ರು. ಜೊತೆಗೆ ಯಾಕಂದರೆ ಮಸೀದಿಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಎಲ್ಲ ಒಂದು ಕಮಿಟಿಯ ಸದಸ್ಯರ ಪೀಸ್ ಕಮಿಟಿ ಮೀಟಿಂಗನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಆಯಾ ಗಣಪತಿ ಮಂಡಳಿಗಳ ಸದಸ್ಯರಿಗೂ ಕೂಡ ಕಟ್ಟುನಿಟ್ಟಾಗಿ ಸೂಚನೆಗಳನ್ನು ನೀಡಲಾಗಿತ್ತು. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಿರ್ಬೋದು, ಈ ಒಂದು ಏನು ನಾಗಮಂಗಲ ಸೇರಿದಂತೆ ಬೇರೆ ಬೇರೆ ಕಡೆ ಆದಂಥ ಘಟನೆಗಳು ಇಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ತೆಗೆದುಕೊಂಡಿದ್ರಿಂದ ಲಕ್ಷಾಂತರ ಜನರು, ಅಂದರೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿ ಗೋವಾದಿಂದ ಸಾಕಷ್ಟು ಜನರು ಗಣಪತಿ ವಿಸರ್ಜನೆ ನೋಡೋದಕ್ಕೆ ಬರ್ತಾರೆ. ಅವರೆಲ್ಲರೂ ಕೂಡ ಕುಟುಂಬ ಸಮೇತ ಭಾಗವಹಿಸಿದ್ರು ಕೂಡ ಆ ರೀತಿ ಯಾವುದೇ ರೀತಿಯ ಘಟನೆಗಳಿಗೆ ಇಲ್ಲಿ ಆಗಲಿಲ್ಲ. ಶಾಂತಿಯುತವಾಗಿ ಒಂದು ಮೆರವಣಿಗೆ ಆಗಿರ್ಬೋದು ಮತ್ತು ವಿಸರ್ಜನೆ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದು. ಆದರೆ ಈ ರೀತಿಯ ಏನು ಯುವಕರ ಮಧ್ಯೆ ಇರ್ತಕ್ಕಂಥ ದ್ವೇಷದ ಭಾವನೆ ಆಗಿರ್ಬೋದು, ಕುಡಿದ ಆಮೇಲೆ ಆಗಿರ್ಬೋದು, ಈ ರೀತಿಯ ಗಾಂಜಾ ಮತ್ತಿನಲ್ಲಿ ಇಂಥ ಘಟನೆಗಳು ಆಗಿರ್ತಕ್ಕಂಥದ್ದು ಕೂಡ ಈ ಒಂದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಗಂಭೀರ ಗಾಯಗೊಂಡಂಥವರಿಗೆ ಆಸ್ಪತ್ರೆಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಮತ್ತು ಈ ಒಂದು ಹಲ್ಲೆ ಮಾಡಿದಂಥ 3 ವಶಕ್ಕೆ ಪಡಲಾಗಿದೆ. ಇನ್ನು ಯಾರೆಲ್ಲ ಈ ಒಂದು ಗ್ಯಾಂಗ್ನಲ್ಲಿದ್ದರು ಅವರನ್ನು ಕೂಡ ಪತ್ತೆ ಮಾಡೋದಕ್ಕಾಗಿ ಒಂದು ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.